ಕಾರಣಕ್ಕೋಸ್ಕರ ಇದೇ ಪೋಸ್ಟ್ ಬೇಕು ಅಂತ ಹೇಳಿ ಆ ಲೇಡಿ ಆಫೀಸರ್ ಕೂಡ ಟ್ರೈ ಮಾಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರನ ಗಮನಿಸಬೇಕು, ಈ ಡಿಸ್ಕಷನ್ನಲ್ಲಿ ವಿಡಿಯೋದಲ್ಲಿ ಮತ್ತೊಂದು ವಿಚಾರ ಕೂಡ ಇದೆ. ಈ ಚಂದ್ರಶೇಖರ್ ಯಾಕೆ ಆ ಸ್ಟೇಟ್ಮೆಂಟ್ ತರಿಸಿಲ್ಲ ಅನ್ನುವಂಥ ಒಂದು ಕ್ವಶನ್ ಬರುತ್ತೆ. ಆ ವಿಚಾರವಾಗಿ ಅವರಿಬ್ಬರು ಮಾತಾಡ್ತಾರೆ. ಆ್ಯಕ್ಚುಲಿ ಚಂದ್ರಶೇಖರ್ ಒಂದು ಎಡವಟ್ ಮಾಡ್ಕೊಂಡು ಒನ್ಸ್ ಅಗೇನ್ ಆ ಆಡಿಯೋ ಒಮ್ಮೆ ಹಾಕಿ, ಆಡಿಯೋ ಫುಲ್ ಆಡಿಯೋ ಬಿಡಿ. ಚಂದ್ರಶೇಖರ್ ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್, ಅವ್ನು ಜವಾಬ್ದಾರಿ ತರಿಸಿಲ್ಲ. ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಅಂತ ಯಾಕೆ ಹೇಳಿಲ್ಲ? ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್, ಯಾಕಂದ್ರೆ ಅವನು ನೆಗ್ಲಿಜೆನ್ಸಿ ಮತ್ತೆ ಅವನೇನು ಇನ್ವಾಲ್ವ್ ಆಗೋಣ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇವೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಸರ್? ಎಷ್ಟು ದಿನ ಪ್ಲಾನ್ ಮಾಡಿದ್ದಾರೆ? ಸರ್ ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರು ಆ ಕ್ಯಾಪೀಸು. ಸರ್, ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಚಂದ್ರಶೇಖರ್ ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್, ಅವ್ನ ಜವಾಬ್ದಾರಿ ತರಿಸಿಲ್ಲ. ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಅಂತ ಯಾಕೆ ಹೇಳಿಲ್ಲ? ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್, ಯಾಕಂದ್ರೆ ಅವನು ನೆಗ್ಲಿಜೆನ್ಸಿ ಮತ್ತೆ ಅವನೇನು ಇನ್ವಾಲ್ವ್ ಆಗೋಣ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇವೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಸರ್? ಎಷ್ಟು ದಿನ ಪ್ಲಾನ್ ಮಾಡಿದ್ದಾರೆ? ಸರ್ ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರು ಆ ಕ್ಯಾಪೀಸು. ಸರ್, ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಬ್ಯಾಂಕ್ ಸ್ಟೇಟ್ಮೆಂಟ್ ತಂದಿಲ್ಲ ಅಂತ ಒತ್ತಡವನ್ನು ಹಾಕುವಂಥ ಕೆಲಸ ಚಂದ್ರಶೇಖರ್ ಮೇಲೆ ಒತ್ತಡ ಹಾಕಿದ್ದು MD ಪದ್ಮನಾಭ್. ನಿನ್ನ ಮೇಲೆ ಹಗರಣದ ಆರೋಪ ಬರುತ್ತೆ ಅಂತ ಬೆದರಿಸ್ತಾರೆ. ಚಂದ್ರಶೇಖರನ್ನ ಬೆದರಿಸುವಂತಹ ನಿಗಮ ಮಂಡಳಿಯ MD ಆಗಿದ್ದಂಥ ಪದ್ಮನಾಭ್ ಬ್ಯಾಂಕ್ ಸ್ಟೇಟ್ಮೆಂಟ್ ಯಾಕೆ ತಂದಿಲ್ಲ? ನೀನೇ ಅದಕ್ಕೆಲ್ಲ ಕಾರಣ, ನಿನ್ನ ಮೇಲೆ ಆ ಹಗರಣದ ಹುರುಳು ಸುತ್ತಿಕೊಳ್ಳುತ್ತೆ ಅಂತೇಳಿ ಬೆದರಿಸ್ತಾರೆ. ಇದು ಚಂದ್ರಶೇಖರ್ ಆತ್ಮಹತ್ಯೆ ಹಿಂದಿನ ರಹಸ್ಯ. ಎಲ್ಲಿ ತನ್ನ ಮೇಲೆ ಇವರೆಲ್ಲ ಸೇರ್ಕೊಂಡು ಹಾಕ್ಬಿಡ್ತಾರೋ ಅಂತ ಹೇಳಿ ಚಂದ್ರಶೇಖರ್ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಶಿವಮೊಗ್ಗದಲ್ಲಿ 27ನೇ ತಾರೀಕು ಡೆತ್ ನೋಟ್ ನಲ್ಲಿ ವಾಲ್ಮೀಕಿ ನಿಗಮ ಮಂಡಳಿಯ ಸಂಬಂಧಪಟ್ಟಂತ ಹಣ ಅಕ್ರಮವಾಗಿ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿದೆ, ಅದು ಸಚಿವರ ಸೂಚನೆಯ ಮೇರೆಗೆ ಅಂತೇಳಿ ತಿಳಿಸ್ತಾರೆ. ನೋಡಿ, ಕಾರಣ ಏನು ಅಂತ ಹೇಳಿದಾಗ ಡೆತ್ ನೋಟ್ ಅಲ್ಲಿ ರಿವೀಲ್ ಆಗಿತ್ತು. ಆದ್ರೆ ಯಾರು ಅವ್ರಿಗೆ ಎದುರಿಸಿದ್ದು ಬೆದರಿಸಿದ್ದು ಅಂತ ಗಮನಿಸಿದಾಗ ಇದೇ ಪದ್ಮನಾಭ್ ಎದುರಿಸಿದ್ರು ಚಂದ್ರಶೇಖರ್ಗೆ. ಮತ್ತೊಂದು ವಿಚಾರ, ಮತ್ತೊಂದು ಆಡಿಯೋ ಕೂಡ ಇದೆ ಇಲ್ಲಿ. ನಿಗಮ ಮಂಡಳಿಯ ಅಧ್ಯಕ್ಷ ಆಗಿರುವಂತಹ ಶಾಸಕ ದದ್ದಲ್ಗೆ ಈ ವಿಚಾರ ಗೊತ್ತೇ ಇರಲಿಲ್ವಾ ಅನ್ನುವ ಅನುಮಾನ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಆ ಆಡಿಯೋ ಕೂಡ ಇದೆ ದದ್ದಲ್ಗೆ ಸಂಬಂಧಪಟ್ಟಂತೆ. ದದ್ದಲ್ ಅವ್ರಿಗೆ ಗೊತ್ತೇ ಇರಲಿಲ್ವಾ? ಆ ಆಡಿಯೋನ ಕೂಡ ಕೇಳ್ಕೊಂಬನ್ನಿ. ಚಂದ್ರಶೇಖರ್ ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್, ಅವ್ನ ಜವಾಬ್ದಾರಿ ತರಿಸಿಲ್ಲ. ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಅಂತ ಯಾಕೆ ಹೇಳಿಲ್ಲ? ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್, ಯಾಕಂದ್ರೆ ಅವನು ನೆಗ್ಲಿಜೆನ್ಸಿ ಮತ್ತೆ ಅವನೇನು ಇನ್ವಾಲ್ವ್ ಆಗೋಣ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇವೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಸರ್? ಎಷ್ಟು ದಿನ ಪ್ಲಾನ್ ಮಾಡಿದ್ದಾರೆ? ಸರ್ ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರು ಆ ಕ್ಯಾಪೀಸು. ಸರ್, ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಚಂದ್ರಶೇಖರ್ ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್, ಅವ್ನ ಜವಾಬ್ದಾರಿ ತರಿಸಿಲ್ಲ. ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಅಂತ ಯಾಕೆ ಹೇಳಿಲ್ಲ? ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್, ಯಾಕಂದ್ರೆ ಅವನು ನೆಗ್ಲಿಜೆನ್ಸಿ ಮತ್ತೆ ಅವನೇನು ಇನ್ವಾಲ್ವ್ ಆಗೋಣ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇವೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಸರ್? ಎಷ್ಟು ದಿನ ಪ್ಲಾನ್ ಮಾಡಿದ್ದಾರೆ? ಸರ್ ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರು ಆ ಕ್ಯಾಪೀಸು. ಸರ್, ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಚಂದ್ರಶೇಖರ್ ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದೆ. ಇವರಿಬ್ಬರ ಮಾತುಕತೆ ನೋಡಿ.
ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಸರ್ಕಾರಕ್ಕೆ ತಿಳಿದಿತ್ತ ಈ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀವಿ. ಈ ನಡುವೆ ಸಪ್ತ ಪ್ರಶ್ನೆ ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡದಿಂದ. 100 ಕೋಟಿ ಭ್ರಷ್ಟಾಚಾರ ಗೊತ್ತಿದ್ರು ಕೂಡ ಸರ್ಕಾರ ಸುಮ್ಮನೆ ಇರೋದು ಯಾಕೆ ಅನ್ನೋ ಒಂದು ಪ್ರಶ್ನೆ. ಇದು ಹಗರಣವನ್ನ ಮುಚ್ಚಿ ಹಾಕೋದಕ್ಕೆ ನಡೆದಿದ್ದಂತ ಡೀಲ. ಹಾಗಾದ್ರೆ ಆ ಡೀಲಿನ ವಿಡಿಯೋ ಇದು. ಹೋಟೆಲ್ನಲ್ಲಿ ಕುಲ್ಲಂ ಖುಲ್ಲಾ ಹಣದ ಮಾತುಕತೆ ನಡೆದಿದೆ. ಇದು ಈ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿತ್ತು. ಚಂದ್ರಶೇಖರ್ ಸೂಸೈಡ್ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಕೂಡ ಹಗರಣದ ಇಂಚಿಂಚು ಮಾಹಿತಿ ಗೊತ್ತಿತ್ತು. ಗೊತ್ತಾದ ಮೇಲೆ ಅದನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ನಡೆದಿದೆ ಅನ್ನೋದು